ಕೊನೆ ಕ್ಷಣದ SLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತಹ ಎಲ್ಲ 10ನೇ ತರಗತಿ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ನಮಸ್ಕಾರ. ಇಂಗ್ಲಿಷ್ ನಲ್ಲಿ ಒಂದು ಸೇಯಿಂಗ್ಸ್ ಇದೆ, ಯುವರ್ ಫ್ಯೂಚರ್ ಕ್ರಿಯೇಟೆಡ್ ಬೈ ವಾಟ್ ಯು ಡೂ ಟುಡೇ ನಾಟ್ ಟುಮಾರೋ. ನಿಮ್ಮ ಸುಂದರ ಭವಿಷ್ಯ, ಸುಂದರ ನಾಳೆಗಳು ಯಾವಾಗ ನಿರ್ಮಾಣಗೊಳ್ಳುತ್ತವೆ ಅಂದ್ರೆ ಇವತ್ತಿನ ದಿನವನ್ನು ನೀವು ಉಪಯುಕ್ತವಾಗಿ ಕಳೆದಾಗ. ಅದೇ ರೀತಿ ನೀವು SSLC ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ತೀರಿ ಅನ್ನೋದು ಎದರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ನೀವು ಪರೀಕ್ಷಾ ದಿನ ನಿಮ್ಮ ಮನಸ್ಥಿತಿ ಹೇಗಿರ್ತೈತಿ, ಆ ಪರೀಕ್ಷಾ ದಿನ ಕಡ್ಡಾಯವಾಗಿ ಯಾವ ಥರ ಸೂಚನೆ ಪಾಲನೆ ಮಾಡ್ತೀರಿ, ಏನು ತಂತ್ರಗಾರಿಕೆ ಬಳಸ್ತೀರಿ, ಒಟ್ಟಾರೆಗೆ ಆ 3 ತಾಸು 15 ನಿಮಿಷ ಏನೆಲ್ಲ ಮಾಡ್ತೀರಿ ಅದು ನೀವು ಹೈಯೆಸ್ಟ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ. ಒಬ್ಬ ಅತ್ಯುತ್ತಮವಾದಂಥ ನಾಯಕ ತನ್ನ ಸೋಲುವ ತಂಡವನ್ನು ಕೂಡ ಅತ್ಯುತ್ತಮ ತಂತ್ರಗಾರಿಕೆಯಿಂದ ಒಂದಿಷ್ಟು ಟೆಕ್ನಿಕ್ಸನ್ನು ಬಳಸಿ ಗೆಲುವಿನ ದಡವನ್ನು ಸೇರಿಸ್ತಾನೆ. ಹಾಗಾಗಿ ಟೆಕ್ನಿಕ್ಸು ತಂತ್ರಗಳನ್ನೋದು ಭಾಳ ಇಂಪಾರ್ಟೆಂಟು. ಈ ಒಂದು ವಿಡಿಯೋದಲ್ಲಿ ನಾವು SSLC ಪರೀಕ್ಷಾ ದಿನ ಗಣಿತ ವಿಷಯದ ಪರೀಕ್ಷಾ ದಿನ ಯಾವೆಲ್ಲ ಕಡ್ಡಾಯ ಸೂಚನೆಗಳನ್ನ ಪಾಲನೆ ಮಾಡೋದ್ರಿಂದ ನಾವು ಪರೀಕ್ಷೆನ ಸುಗಮವಾಗಿ ಬರೀಬೋದು, ಜೊತೆಗೆ ಏನೆಲ್ಲ ತಂತ್ರಗಳನ್ನು ಬಳಸೋದ್ರಿಂದ ನಾವು ಗಣಿತ ವಿಷಯದಲ್ಲಿ ಸ್ಕೋರನ್ನು ಮಾಡ್ಬೋದು, ಮತ್ತು ಅನ್ವಯಿಕ ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ಏನೆಲ್ಲ ತಂತ್ರಗಳನ್ನ ಬಳಸಬೇಕು ಅನ್ನೋಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ನಾಳೆನೇ SSLC ಪರೀಕ್ಷೆ. ಇವತ್ತು ನೀವು ಸ್ವಲ್ಪ ಬೇಗ ಮಲ್ಕೊಂಡು ನಾಳೆ ಬೇಗ ಎದ್ರೆ ನಿಮ್ಮ ನಿದ್ದೆ ಚೆನ್ನಾಗಿ ಆದಷ್ಟು ನಿಮ್ಮ ಮೂಡ್ ಚೆನ್ನಾಗಿರ್ತೈತಿ. ಮೂಡ್ ಚೆನ್ನಾಗಿದ್ದಷ್ಟು ನೀವು ಪಾಸಿಟಿವ್ ಆಗಿ ಪರೀಕ್ಷೆ ಬರೆಯೋದಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ ಬೇಗ ಮಲ್ಕೋಬೇಕು, ನಾಳೆ ಬೆಳಗ್ಗೆ ಬೇಗ ಹೇಳ್ಬೇಕು. ಎದ್ದು ಎಲ್ಲ ರೆಡಿಯಾಗಿ ಪರೀಕ್ಷೆ ಹಾಲ್ಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಹಾಲ್ ಟಿಕೆಟ್ ಎಲ್ಲ ತೊಗೊಂಡಿರ್ತೀರಿ. ಕಂಪಾಸ್ ಬಾಕ್ಸನ್ನು ಮರೀದೇ ತೊಗೊಂಡು ಹೋಗ್ಬೇಕು, ಯಾಕಂದ್ರೆ ಕಂಪಲ್ಸರಿ ಕಂಪಾಸ್ ಬಾಕ್ಸ್ ಜೊತೆಗೆ ಅದರೊಳಗೆ ಎಲ್ಲ ಅದಾವೆಲ್ಲ ನೋಡ್ಕೋಬೇಕು. ನೀವು ಸ್ಕೂಲ್ ಒಳಗೆ ಏನು ಮಾಡಿರ್ತೀರ ಅಂದ್ರೆ ನಿಮ್ಮ ಫ್ರೆಂಡ್ ಮೇಲೆ ಡಿಪೆಂಡ್ ಆಗಿರ್ತೀರಿ. ಅವನ ಕಡೆ ಇಸ್ಕೊಳ್ಳೋದು, ಅವನ ಕಡೆ ಕೈವಾರ ಇಸ್ಕೊಳ್ಳೋದು, ಈ ಥರ ರೂಢಿಯಾಗಿಬಿಟ್ಟಿರ್ತೈತಿ. ಬಟ್ ಈ ವಾರ್ಷಿಕ ಪರೀಕ್ಷೆಯಲ್ಲಿ 2-3 ವರ್ಷಗಳಿಂದ CCTV ವೆಬ್ ಕಾಸ್ಟಿಂಗ್ ಎಲ್ಲ ಇರೋದ್ರಿಂದ ನೀವು ಸೀಸ್ ಪೆನ್ಸಿಲ್ ಇಸ್ಕೊಳಕ್ಕಂತೇಳಿ ಮಾತಾಡಿದ್ರು ಕೂಡ ಏನೋ ಪ್ರಶ್ನೆ ಕೇಳಾಕತ್ತೀರಿ ಅಂತಂದು ಭಾಸ ಆಗ್ತೈತಿ. ಹಾಗಾಗಿ ಆ ಒಂದು ಕಾರಣಕ್ಕಾಗಿ ಕೂಡ ನಿಮ್ಮ ಡಿಬಾರ್ ಕೂಡ ಮಾಡ್ಬೋದು. ಅದಕ್ಕೆ ಯಾರ ಮೇಗೂ ಡಿಪೆಂಡ್ ಆಗ್ಬಾರ್ದಂದ್ರೆ ಒಂದು ಸ್ವಂತ ಕಂಪಾಸ್ ಬಾಕ್ಸನ್ನು ತಗೊಂಡು ಅದರೊಳಗೆ ಸೀಸ್ ಪೆನ್ಸಿಲು, ಸ್ಕೇಲು, ಕೈವಾರ, ಇರೇಜರ್ ಎಲ್ಲ ಅದಾವೆಲ್ಲ ನೋಡಿಕೊಂಡು ಕಂಪಾಸ್ ಬಾಕ್ಸನ್ನು ಮರೆಯದೇ ತೊಗೊಂಡು ಹೋಗ್ಬೇಕು. ಯಾಕಂದರೆ ಇಲ್ಲಿ ನೀವು ಒಂದು ವೃತ್ತಕ್ಕೆ ಬಾಯದಿಂದ ಸ್ಪರ್ಶಗಳ ಉದ್ದಗಳು ಸಮನಾಗಿರುತ್ತವೆ, ಅಲ್ಲಿ ಕೈವಾರದ ಅವಶ್ಯಕತೆ ಐತಿ, ಸ್ಕೇಲ್ ಅವಶ್ಯಕತೆ ಐತಿ. ಟೇಲ್ಸ್ ಪ್ರಮೇಯ ಕೇಳಿದ್ರೆ ಯಾವುದೇ ಒಂದು ತ್ರಿಭುಜದ ಮೇಲೆ ಪ್ರಮೇಯ ಕೇಳಿ ಸ್ಕೇಲ್ ಅವಶ್ಯಕತೆ ಐತಿ. ಕಂಪಾಸ್ ಬಾಕ್ಸು ಗ್ರಾಫ್ ರಚನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಗಣಿತ ವಿಷಯದ ಪರೀಕ್ಷೆಗೆ ಕಡ್ಡಾಯವಾಗಿ ಕಂಪಾಸ್ ಬಾಕ್ಸ್ ಬೇಕೇ ಬೇಕು. ಡಿಪೆಂಡ್ ಹಾಕೋಬಿಡ್ರಿ ಯಾರ ಮೇಲೆ, ಸ್ವಂತ ಕಂಪಾಸ್ ಬಾಕ್ಸನ್ನು ತೆಗೆದುಕೊಂಡ್ರಿ. ಇದು ಫಸ್ಟ್ ಸೂಚನೆ. ಉತ್ತರ ಪತ್ರಿಕೆ ಫಸ್ಟ್ ಕ್ವಶನ್ ಪೇಪರ್ ಕೊಡ್ತಾರ ನಿಮ್ಗೆ, ಆಮೇಲೆ 10 ನಿಮಿಷ ಆದಮೇಲೆ ಉತ್ತರ ಪತ್ರಿಕೆ ಕೊಡ್ತಾರೆ. ಉತ್ತರ ಪತ್ರಿಕೆ ಕೊಟ್ಟ ತಕ್ಷಣ ನೀವು ನಂಬರ್ ಹಾಕಿ ಬರೀ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ ಉತ್ತರ ಪತ್ರಿಕೆಯಲ್ಲಿ ಗ್ರಾಫ್ಗಳಿರೋ ಬಗ್ಗೆ ಪರಿಶೀಲನೆ ಮಾಡಬೇಕು. ಆಲ್ಮೋಸ್ಟ್ ಗ್ರಾಫ್ ಪ್ರಿಂಟ್ ಮಾಡಿರ್ತಾರೆ. ಗಣಿತ ವಿಷಯದ ಉತ್ತರ ಪತ್ರಿಕೆ ಸ್ವಲ್ಪ ಸ್ಪೆಷಲ್ ಇರ್ತೈತಿ. ಏನಂದ್ರೆ ಕೊನೆಗೆ ಗ್ರಾಫನ್ನು ಹಾಕಿರ್ತಾರೆ ಅವರು, ಒಂದು ಸೀಟ್ ಗ್ರಾಫ್ ಹಾಕಿರ್ತಾರೆ. ಆ ಗ್ರಾಫ್ ಪ್ರಿಂಟ್ ಆಗೈತೋ ಇಲ್ಲ ನೋಡ್ಬೇಕು. ಟೋಟಲ್ 38 ಪೇಜ್ ಏನಿರುತ್ತಲ್ಲ, ಆ 38 ಪೇಜ್ ಒಳಗೆ ಗ್ರಾಫ್ ಒಂದು ಪೇಜ್ ಐತೋ ಇಲ್ಲ ನೋಡ್ಬೇಕು. ಒಂದು ವೇಳೆ ಇಲ್ಲದೇ ಇದ್ರೆ ನೀವು ಸೂಪರ್ವೈಸರ್ ಗಮನಕ್ಕೆ ತಂದ್ರೆ ಬೇರೆ ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ 4 ಮಾರ್ಕ್ಸಿನ ಪ್ರಶ್ನೆಯನ್ನು ಆಮೇಲೆ ಗ್ರಾಫ್ ಅಟ್ಯಾಚ್ ಮಾಡಿ ಕೊಡೋಕೆ ಬರೋದಿಲ್ಲ. ಇದು ಗಮನದಲ್ಲಿರಲಿ. ಮೊದಲ ಚೆಕ್ ಮಾಡ್ಕೋಬೇಕು ನೀವು ಉತ್ತರ ಪತ್ರಿಕೆಯಲ್ಲಿ ಗ್ರಾಫ್ ಶೀಟ್ ಐತೋ ಇಲ್ಲ ಅಂತೇಳಿ, ಆಮೇಲೆ ಅಟ್ಯಾಚ್ ಮಾಡಿ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಇದನ್ನು ಫಸ್ಟ್ ಉತ್ತರ ಪತ್ರಿಕೆ ಕೊಟ್ಟ ತಕ್ಷಣ ನಿಮ್ಮ ಕೆಲಸ ಏನಂದ್ರೆ ಕೊನೆಗೆ ಗ್ರಾಫ್ ಶೀಟ್ ಅಟ್ಯಾಚ್ ಅಂದ್ರೆ ಪ್ರಿಂಟ್ ಆಗೈತೆ ಇಲ್ಲ ನೋಡಿರಿ. ಒಂದು ವೇಳೆ ಆಗಿಲ್ಲದೆ ಇದ್ರೆ ಅದನ್ನು ಬದಲಿಸಿ ಬೇರೆ ಇಸ್ಕೊಡ್ರಿ. ಆಲ್ಮೋಸ್ಟ್ ಪ್ರಿಂಟ್ ಆಗಿರ್ತೈತಿ. ಕಚ್ಚಾ ಭಾಗ ಮಾಡಿಕೊಳ್ಳೋದು ಗಣಿತ ವಿಷಯಕ್ಕೆ ಕಚ್ಚಾ ಭಾಗ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಆನ್ಸರ್ ಪತ್ರಿಕೆ ಬುಕ್ಲೆಟ್ ಏನಿರ್ತೈತಲ್ಲ ಕೊನೆಯ ಪೇಜಿಗೆ ಕಚ್ಚಾ ಭಾಗ ಅಂತ ಬರೋದು, ಏನೇ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ ಇದ್ರೂ ಕೂಡ ಅಲ್ಲಿ ಮಾಡ್ಬೇಕು ನೀವು. ಅಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಬರೆಯೋದ್ರಿಂದ ನಿಮಗೆ ನೀಟಾಗಿ ಉತ್ತರ ಕೂಡ ಗೊತ್ತಾಗ್ತೈತಿ. ಕಚ್ಚಾ ಭಾಗನೂ ಒಂದು ಕಡೆ ಸೇಫಾಗಿರ್ತೈತಿ. ಅದಕ್ಕೆ ಗಣಿತ ವಿಷಯದಲ್ಲಿ ಕಚ್ಚಾ ಭಾಗ ಭಾಳ ಇಂಪಾರ್ಟೆಂಟ್. ಕೊನೆಯ ಒಂದು ಪೇಜ್ ಕಚ್ಚಾ ಭಾಗ ಮಾಡಿರಿ. ಉತ್ತರ ಬುಕ್ಲೆಟ್ ಏನಿರುತ್ತಲ್ಲ ಕೊನೆಯ ಪೇಜ್ ಕಚ್ಚಾ ಭಾಗ ಮಾಡಿರಿ. ಆ ಪೇಜ್ ಸಾಲಿಲ್ಲ ಅಂದ್ರೆ ಲಾಸ್ಟ್ ಬಟ್ ಒಂದು ಪೇಜ್ ಕೂಡ ಮಾಡ್ಬೋದು ನೀವು. ಕಚ್ಚಾ ಭಾಗ ಅಂತೇಳಿ 2 ಪೇಜ್ ಕೂಡ ಮಾಡ್ಬೋದು. ಅದನ್ನು ಮಾಡಿಕೊಂಡು ನೀಟಾಗಿ ಕ್ಯಾಲ್ಕುಲೇಷನ್ ಮಾಡಿ, ಕ್ಲಮ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದ್ರ ಮ್ಯಾಗ ಒಂದು ಬರೆಯೋದು ಆ ಥರ ಏನಿಲ್ಲ. ನಿಮ್ಗೆ ಎಷ್ಟು ಪೇಜ್ ಬೇಕು ಅಷ್ಟು ಪೇಜ್ ಕಚ್ಚಾ ಭಾಗ ಮಾಡ್ಕೊರಿ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ಬೇಗನೆ ಕೊಡ್ತಾ ಇದ್ದಾರೆ. ಈಗ ಉತ್ತರ ಪತ್ರಿಕೆಯನ್ನು ಮೊದಲೇ ಕೊಡ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಓದಿ ಸುಲಭ ಪ್ರಶ್ನೆಗಳನ್ನ ಗೊತ್ತು ಮಾಡಿಕೊಳ್ಳೋದು ಇದು ಭಾಳ ಇಂಪಾರ್ಟೆಂಟ್. ವೈಜ್ಞಾನಿಕವಾಗಿ ಪ್ರೂವ್ ಕೂಡ ಆಗೈತಿ. ಕ್ವಶನ್ ಪೇಪರ್ನ ಓದೋದ್ರಿಂದ ಸಾಕಷ್ಟು ಲಾಭಗಳಿದಾವೆ. ಕ್ವಶನ್ ಪೇಪರ್ ಓದೋದ್ರಿಂದ ನಿಮ್ಗೆ ಯಾವುದು ಸುಲಭ ಪ್ರಶ್ನೆ, ಯಾವುದು ಕಷ್ಟದ ಪ್ರಶ್ನೆ, ಯಾವುದು ಎವರೇಜ್ ಪ್ರಶ್ನೆ ಅಂತ ಗೊತ್ತಾಗ್ತೈತಿ. ಜೊತೆಗೆ
ಗೊತ್ತಿಲ್ಲದ ಪ್ರಶ್ನೆ, ಸ್ವಲ್ಪ ಅರ್ಧಂಬರ್ಧ ಗೊತ್ತಿರೋಂಥ ಪ್ರಶ್ನೆಗಳಿಗೆ ನಿಮ್ಮ ಸುಪ್ತ ಮನಸ್ಸು ಉತ್ತರ ಹುಡುಕ್ತಾ ಇರ್ತೈತಿ. ನಿಮ್ಮ ಅನುಭವಕ್ಕೆ ಬಂದಿರ್ತೈತಿ ನೋಡಿ, ಸ್ಟಾರ್ಟಿಂಗ್ ನೋಡಿರ್ತೀರಿ ಪ್ರಶ್ನೆ ಉತ್ತರ ಹೊಳೆಯಂಗಿಲ್ಲ ನಿಮಗೆ, ಸ್ವಲ್ಪ ಹೊತ್ತಾದಮೇಲೆ ಅದ್ರ ಉತ್ತರ ಗೊತ್ತಾಗಿರ್ತೈತಿ. ಅಂದರೆ ಮೈಂಡ್ ನಿಮ್ಮ ಕೆಲಸ ಮಾಡ್ತಿರ್ತೈತಿ. ಅದಕ್ಕೆ ಕ್ವಶನ್ ಪೇಪರನ್ನು ಕರೆಕ್ಟಾಗಿ ಓದಿ ಸುಲಭ ಪ್ರಶ್ನೆಗಳನ್ನ ಗೊತ್ತು ಮಾಡ್ಕೊಳ್ಳೋದು. ಯಾವ ಪ್ರಶ್ನೆಗಳನ್ನ ಮೊದಲು ಉತ್ತರಿಸಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ಭಾಳ ಇಂಪಾರ್ಟೆಂಟ್. 1 ಅಂಕದ ಬರೀತೀರೋ, 2 ಅಂಕದ ಬರೀತೀರೋ, 3 ಅಂಕದ್ದು, 4 ಅಂಕದ್ದು ಅಥವಾ 5 ಅಂಕದ್ದು ಬಿಡಿಸ್ತೀರೋ, ತುಂಬ ಸುಲಭ ಪ್ರಶ್ನೆಗಳನ್ನು ಮೊದಲು ಬಿಡಿಸ್ಬೇಕು. ಯಾಕಂದ್ರೆ ನೀವು ವೈಸ್ ಇದೀರಿ, ನೀವು ರ್ಯಾಂಕ್ ಸ್ಟೂಡೆಂಟ್ ಅನ್ನೋದನ್ನು ಪೇಪರ್ ಚೆಕ್ ಮಾಡೋರಿಗೆ ನಿಮ್ಮ ಬರವಣಿಗೆ ಮೇಲೆ ಗೊತ್ತಾಗೋದಿಲ್ಲ. ಅದು ಎದರ ಮೇಲೆ ಗೊತ್ತಾಗುತ್ತಾ? ಬಿಗಿನಿಂಗ್ ಎಲ್ಲ ನೀವು ಕರೆಕ್ಟ್ ಬರಿತಾ ಹೋದ್ರೆ, ಈಗ 4ಕ್ಕೆ 4 ಬೀಳುವಂಥ ಪ್ರಮೇಯ ಬರೀದಿ, ನೆಕ್ಸ್ಟ್ 3ಕ್ಕೆ 3 ಬೀಳುವಂಥ ಪ್ರಮೇಯ ಬರೀದಿ, ನೆಕ್ಸ್ಟ್ 2 ಅಂಕದ್ದು ವರ್ಜಿಸ್ ವಿಧಾನ ಬರೆದಿ, ವರ್ಗ ಸಮೀಕರಣದ ಬರೆದಿ, ಸಮಾಂತರ ಶ್ರೇಣಿ ಬರೆದಿ, ಹಿಂಗೆ 2ಕ್ಕೆ 2, 3ಕ್ಕೆ 3, 4ಕ್ಕೆ 4, ಹಿಂಗೆ ಪೂರ್ತಿ ಅಂಕ ನೀಡುವಂಥ ಪ್ರಶ್ನೆಗಳನ್ನ ಬರೀಬೇಕು. ಅದರಿಂದ ಏನು ಲಾಭ ಅಂದ್ರೆ, ಒಂದು 2-3 ಪೇಜ್ ಈ ಥರ ಪಾಸ್ ಹಾಕೋದು 4, ಪಾಸ್ ಹಾಕೋದು 3, ಪಾಸ್ ಹಾಕೋದು 2ಕ್ಕೆ 2, 3ಕ್ಕೆ 3 ಹಿಂಗೆ ಕೊಡ್ತಾ ಹೋದಾಗ ನಮ್ಮ ಮೈಂಡ್ ಸೆಟ್ ಏನು ಬಿಲ್ಡ್ ಆಗುತ್ತೆ ಅಂದ್ರೆ, ಈ ವಿದ್ಯಾರ್ಥಿ ಜಾಣ ವಿದ್ಯಾರ್ಥಿ ಅದನ್ನ ಅಂತ ಒಂದು ಮೈಂಡ್ ಸೆಟ್ ಬಿಲ್ಡ್ ಆಗುತ್ತೆ. ಮುಂದೆ ನೀನು ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ಪೇಪರ್ ಚೆಕ್ ಮಾಡೋರಿಗೆ ಏನು ಅನ್ನಿಸ್ತೈತಿ, ಮಾರ್ಕ್ಸ್ ಕಡಿಬೇಕಂತ ಅನಿಸೋದಿಲ್ಲ. ಇದನ್ನು ಮೌಲ್ಯಮಾಪಕರ ಗಮನ ಸೆಳೆಯೋದು ಭಾಳ ಇಂಪಾರ್ಟೆಂಟ್. ಅವ್ರಿಗೆ ನೀವು ಕನ್ವಿನ್ಸ್ ಮಾಡ್ಬೇಕು, ನಾನು ವೈಸ್ ಸ್ಟೂಡೆಂಟ್ ಅದನ್ನು. ಯಾವ ಥರ? ಈ ಥರ ತುಂಬ ಸುಲಭ ಇರೋ ಪ್ರಶ್ನೆಗಳನ್ನು ಎಕ್ಯುರೇಟ್ ಬರೆದು 4ಕ್ಕೆ 4, 3ಕ್ಕೆ 3, 2ಕ್ಕೆ 2 ಬೀಳುವಂಥ ಕ್ವಶನ್ಗಳನ್ನ ಮೊದಲು ಬರಿಬೋದು. ಯಾವ್ದಾರು ಬರಿಬೋದು. ನೀವು ಪರ್ಫೆಕ್ಟ್ ಎದುರಾಗದ್ರಿ ಅದನ್ನು ಬರಿಬೋದು. ಪ್ರಶ್ನೆಯನ್ನು ಪೂರ್ತಿ ಓದಿ ನಂತರ ಸೂಕ್ತ ಉತ್ತರ ಬರೀರಿ. ಈಗ 1, 5, 9, 13 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡಿಡಿ ಅಂತ ಈ ಥರ ಪ್ರಶ್ನೆ ಇರ್ತೈತಿ. ನೀವೇನು ಮಾಡ್ತೀರಿ? 1, 5, 9, 13, 20 ಅಷ್ಟ ನೋಡ್ತೀರಿ. 20ನೇ ಪದ ಕಂಡಿಡಿರಿ ಅಂತ ತಿಳ್ಕೊಂಡು ಏನು ಮಾಡ್ತೀನಿ, ನೀನು ಏನು ಸೂತ್ರ ಹಚ್ಚಿ A20 ಕಂಡಿಡಿದ್ಬಿಡ್ತೀವಿ. ಬಟ್ ಅಲ್ಲೇನು ಕೊಟ್ಟಿರ್ತಾರೆ, 20ನೇ ಪದ ಕಂಡಿಡಿಯಕ್ಕೆ ಕೇಳಿರಂಗಿಲ್ಲ, ಮೊದಲ 20 ಪದಗಳ ಮೊತ್ತ ಕಂಡಿಡಿಯಕ್ಕೆ ಕೇಳಿರ್ತಾರೆ. ಅದಕ್ಕೆ ಪ್ರಶ್ನೆ ಪೂರ್ತಿ ಓದ್ಬೇಕು. ಅನಾಯಾಸವಾಗಿ ನಿನಗೆ ಅದು SN ಸೂತ್ರ ಹಚ್ಚಿ ಮಾಡೋಕ್ಕೂ ಬರ್ತಿರ್ತೈತಿ. ನಿನ್ನ ಅವಸರದಿಂದಾಗಿ ನೀನು ಕಂಪ್ಲೀಟಾಗಿ ಕ್ವಶನ್ ಓದದೇ ಇರೋ ಕಾರಣಕ್ಕೆ 2 ಅಂಕ ಅನಾಯಾಸವಾಗಿ ಹೋಗ್ತಾವೆ. ಅದಕ್ಕೆ ಆ ಥರ ಆಗೋದು ಬೇಡ. ಪ್ರಶ್ನೆ 1 ಬಿಟ್ಟು 2 ಸರಿ ಓದ್ರಿ. ಏನನ್ನ ಕೇಳಿದಾರ? ಭಾಗ ಪ್ರಮಾಣ ಸೂತ್ರ ಮೇಲೆ ಕೇಳಾರೋ ಅಥವಾ ಮಧ್ಯದಿಂದ ನಿರ್ದೇಶಾಂಕ ಕಂಡಿಡಿಯೋ ಸೂತ್ರ ಕೇಳಾರೋ, 1 ಬಿಟ್ಟು 2 ಸರಿ ಓದಿ ಅರ್ಥೈಸ್ಕೊಂಡು ಆ ಥರ ಬಿಡಿಸ್ಬೇಕು. ಯಾಕಂದ್ರೆ ನಮಗೆ ಎಷ್ಟು ನಾಲೆಜ್ ಐತೆ ಅನ್ನೋದಕ್ಕಿಂತ ಕ್ವಶನ್ ಪೇಪರ್ ಒಳಗೆ ಕ್ವಶನ್ ಏನದು ಅದಕ್ಕೆ ತಕ್ಕಾಗಿ ಉತ್ತರ ಬರೆಯೋದು ಭಾಳ ಇಂಪಾರ್ಟೆಂಟ್. ನಮಗೆಲ್ಲ ಗೊತ್ತಿದ್ದು ಬರೆಯೋಕ್ಕೆ ಹೋಗ್ಬಾರ್ದು. ಪ್ರಶ್ನೆಗೆ ಎಷ್ಟು ತಕ್ಕೈತಿ ಅಷ್ಟೇ ಉತ್ತರ ಬರೀಬೇಕು. ಇದು ಭಾಳ ಇಂಪಾರ್ಟೆಂಟ್. ಎಲ್ಲ ಉತ್ತರಗಳಿಗೆ ಕಡ್ಡಾಯ ಪ್ರಶ್ನೆ ಸಂಖ್ಯೆಗಳನ್ನ ನಮೂದಿಸೋದು. ನೀವು 4ಕ್ಕೆ 4 ಬೀಳೋಂಗೆ ಬರ್ದಿರಿ, 3ಕ್ಕೆ 3 ಬೀಳೋಂಗೆ ಬರ್ದಿರಿ, ಬಟ್ ಪ್ರಶ್ನೆ ಸಂಖ್ಯೆನ ಹಾಕದೇ ಇದ್ರೆ ಚೆಕ್ ಮಾಡೋಕ್ಕೆ ಸಮಸ್ಯೆ ಆಗುತ್ತೆ. ಮತ್ತು ಅದು ಎಲ್ಲ ಸ್ವಲ್ಪ ನಿಮಗೆ ಮೌಲ್ಯಮಾಪನ ಮಾಡೋರಿಗೆ ಕಷ್ಟನೂ ಆಗ್ತೈತೆ. ಆ ಥರ ಮಾಡೋಕ್ಕೆ ಹೋಗ್ಬಿಡ್ರಿ. ಎಲ್ಲ ಉತ್ತರಗಳಿಗೆ ಕಡ್ಡಾಯವಾಗಿ ಪ್ರಶ್ನೆ ಸಂಖ್ಯೆಯನ್ನು ಹಾಕಿರಿ. ಪ್ರಶ್ನೆ ಸಂಖ್ಯೆ ಕರೆಕ್ಟ್ ಹಾಕಿ ಉತ್ತರ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಈ ಪ್ರಶ್ನೆಗೆ ಕನಿಷ್ಠ ಎಷ್ಟು ಉತ್ತರ ಗೊತ್ತಿರ್ತದೋ ಅಷ್ಟಾದರೂ ಉತ್ತರಿಸಬೇಕು. ಈಗ ಉದಾಹರಣೆಗೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಆ ಪಾಠದಲ್ಲಿ ಒಂದು ವೃತ್ತ ಕೊಟ್ಟಿರ್ತಾರೆ, ವೃತ್ತ ಕೇಂದ್ರ, ಅದರ ತ್ರಿಜ್ಯಾಂತರ ಖಂಡದ ಕೋನ ಕೊಟ್ಟಿರ್ತಾರೆ, ನೀವು ತ್ರಿಜ್ಯ ಕೊಟ್ಟಿರ್ತಾರೆ. ಅಲ್ಲಿ ನಿಮಗೆ ಆ 2 ಸೂತ್ರ ಗೊತ್ತದವು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡಿಡಿಯೋ ಸೂತ್ರ, ಕೌಶದ ಉದ್ದ ಕಂಡಿಡಿಯೋ ಸೂತ್ರ. ಅಟ್ಲೀಸ್ಟ್ 2 ಸೂತ್ರ ಹಚ್ಚಿ, ಟೀಟಾ ಇದ್ದಲ್ಲಿ ಕೋನ ಹಚ್ಚಿ, ನೆಕ್ಸ್ಟ್ ತ್ರಿಜ್ಯ ಇದ್ದಲ್ಲಿ ಬೆಲೆ ತುಂಬಿ, ಅಟ್ಲೀಸ್ಟ್ ಸೂತ್ರವಾದ ಬೆಲೆ ತುಂಬಿದರೂ ಕೂಡ ನಿಮಗೆ 1-1.5 ಅಂಕ ಆದರೂ ಬೀಳೋ ಸಾಧ್ಯತೆ ಇದೆ. ಅದಕ್ಕೆ ಪ್ರತಿ ಪ್ರಶ್ನೆಗೆ ಕನಿಷ್ಠ ಎಷ್ಟು ಗೊತ್ತೈತೆ ಅಷ್ಟಾದರೂ ಬಿಡಿಸ್ಬೇಕು. ಕೆಲವು ಸಮಸ್ಯೆಗಳನ್ನು ಬಿಡಿಸುವಾಗ ಜಾಣತನ ಮೆರೆಯುವುದು. ಉದಾಹರಣೆಗೆ ತ್ರಿಭುಜಗಳ ಮೇಲಿನ ಸಮಸ್ಯೆ 3 ಅಂಕದ ಒಂದು ಗ್ಯಾರಂಟಿ ಇರ್ತದೆ. ಉದಾಹರಣೆ ಹೇಳ್ತಾ ಇದ್ದೀನಿ. ಆ ಥರ ಸಮಸ್ಯೆ ಕೇಳಿದಾಗ ಆಲ್ಮೋಸ್ಟ್ ಅಲ್ಲಿ ಎಂದು ಸಾಧಿಸಿ ಅಂತ ಕೇಳ್ತಾರೆ. BC² = CD × DC ಎಂದು ಸಾಧಿಸಿ, AD × DB ಎಂದು ಸಾಧಿಸಿ. ಅಲ್ಲಿ ಆಲ್ಮೋಸ್ಟ್ ಏನು ಕೇಳಿರ್ತಾರಂದ್ರೆ ದತ್ತ ಅವರ ಕೊಟ್ಟಿರ್ತಾರೆ, ಅದನ್ನು ಬರೆದು ಬಿಡೋದು, ದತ್ತ ಅಂತಂದು ಹಾಕಿ. ಸಾಧನೀಯ ಎಂದು ಸಾಧಿಸಿ ಅಂತ ಅವರ ಕೊಟ್ಟಿರ್ತಾರೆ, ಅದನ್ನು ಬರೆಯೋದು. ನೆಕ್ಸ್ಟ್ ಸಾಧನೆ ಅಂತ ಹಾಕಿ ಅಲ್ಲಿ 2 ತ್ರಿಭುಜ ಕಾಣ್ತಾವೆ. ತ್ರಿಭುಜ ABC ಸಮರೂಪಿ ತ್ರಿಭುಜ ADC, ಕಾರಣ ಕೋಕೋ ನಿರ್ಧಾರಕ ಗುಣ ಅಂತಿಷ್ಟು ಬರೋದು. 2 ತ್ರಿಭುಜ ಸಮರೂಪ ಆದ್ರೆ ಅವುಗಳ ಅನುಪಾತ ಸಮ ಇರ್ತೈತಿ. ಡೈರೆಕ್ಟಾಗಿ ಸಾಧನೆಯದು ಬರೆದು ಬಿಟ್ರೆ ಮುಗಿದೋದು. ಈಸಿಯಾಗಿ ನಿನಗೆ ಉತ್ತರ ಗೊತ್ತಿಲ್ಲ ಅಂದರೆ 1.5-2 ಅಂಕ ಈಸಿಯಾಗಿ ತೊಗೋಬೋದು. ಆ ಥರ ಜಾಣತನವನ್ನು ಮೆರಿಬೇಕು. ಪಾಲನೆ. ನಿಗದಿತ ಅವಧಿಯಲ್ಲಿ ಎಲ್ಲ 38 ಪ್ರಶ್ನೆಗಳನ್ನು ಉತ್ತರಿಸೋದು ಭಾಳ ಇಂಪಾರ್ಟೆಂಟ್. ಯಾವುದೋ ಒಂದು ನಿರ್ದೇಶಾಂಕ ರೇಖಾಗಣಿತ ಮೇಲಿಂದ ಒಂದು ಈ ಥರ ಚತುರ್ಭುಜ ಕೊಟ್ಟು 4 ಶೃಂಗಬಿಂದುಗಳ ನಿರ್ದೇಶಾಂಕ ಕೊಟ್ಟು ಇದು ಒಂದು ಸಮಾಂತರ ಚತುರ್ಭುಜ ಎಂದು ಸಾಧಿಸಿ ಅಥವಾ ಚೌಕ ಎಂದು ಸಾಧಿಸಿ ಅಂತ ಕೊಟ್ರೆ ಸ್ವಲ್ಪ ಟೈಮ್ ಹಿಡಿತೈತೆ ಅಲ್ಲಿ ನಿಮಗೆ. ಅಂದ್ರೆ ಇದ್ರದ್ದು ದೂರ ಕಂಡುಹಿಡಿಬೇಕು, ಇದ್ರದ್ದು 4 ಬಾವಿನ ದೂರ ಕಂಡುಹಿಡಿಬೇಕಾಗತ್ತೆ.
ಅಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನಿಮಗೆ ಎಲ್ಲ ತಪ್ಪಾಗ್ತಿರ್ತೈತಿ. ಅಂಥ ಸಮಸ್ಯೆಗಳನ್ನ ಲಾಸ್ಟಿಗೆ ಬಿಡಿಸೋದು, ಈ ಥರ ಎಲ್ಲ ಮಾಡ್ಬೇಕು. ಯಾವ ನಿಮಗೆ ಟೈಮ್ ತಿಂತಾವಲ್ಲ ಅವನ್ನ ಬಿಗಿನಿಂಗ್ ಬಿಡ್ಸಕ್ಕೆ ಹೋಗ್ಬೇಡ್ರಿ. ಬಿಗಿನಿಂಗ ಟೈಮ್ ಭಾಳ ಹಾಳಾದ್ರೆ ನೀವು ಮುಂದೆ ಈಸಿ ಇರೋ ಪ್ರಶ್ನೆನ ತಪ್ಪು ಮಾಡಿಬಿಡ್ತೀರಿ. ಅದಕ್ಕೆ ತುಂಬ ಸುಲಭದ ಪ್ರಶ್ನೆಯನ್ನು ಫಾಸ್ಟಾಗಿ ಮುಗಿಸಿ ಟೈಮ್ ಯಾವ ಜಾಸ್ತಿ ತಗೋತೋ ಅವನ್ನ ಲಾಸ್ಟಿಗೆ ಇಟ್ಕೋಬೇಕು. ಬಹು ಆಯ್ಕೆ ಪ್ರಶ್ನೆಗಳನ್ನ ಕಡ್ಡಾಯವಾಗಿ ಉತ್ತರಿಸಿ. ನೋಡಿ, ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳನ್ನ ಕಡ್ಡಾಯವಾಗಿ ಉತ್ತರಿಸ್ಬೇಕು. ಯಾಕಂದರೆ ಇಲ್ಲಿ 8 ಇರ್ತಾವೆ ಬಹು ಆಯ್ಕೆ ಪ್ರಶ್ನೆ. ಈಗ ಉದಾಹರಣೆಗೆ ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯೋ ಸೂತ್ರ ಕೇಳಿರ್ತಾರೆ. ಅಲ್ಲಿ ಕೆಳಗೆ 4 ಸೂತ್ರ ಇರ್ತಾವೆ. ನಿನಗೆ ಒಂದು ಬಿ ಮತ್ತು ಸಿ ಒಳಗೆ ಡೌಟ್ ಇರ್ತೈತಿ. ಬಿ ಅಥವಾ ಸಿ ಎರಡರಾಗ ಯಾವ್ದಾರು ಒಂದು ಬರೆದು ಬಿಡ್ಬೇಕು. ಸ್ವಲ್ಪ ಡೌಟ್ ಇದ್ರೆ ಹೇಳ್ತಾ ಇದ್ದೀನಿ. ಬಿಟ್ಟು ಬರೋದ್ರಿಂದ ತಾನ ಕರೆಕ್ಟ್ ಅಂತೂ ಆಗೋದಿಲ್ಲ. ಅಟ್ಲೀಸ್ಟ್ ಅದು ಬಿ ಅಥವಾ ಸಿ ಹಾಕೋದ್ರಿಂದ ನಿನ್ನ ಅದೃಷ್ಟಕ್ಕೆ ಅದು ಸಿನ ಕರೆಕ್ಟ್ ಇದ್ರೆ ಅಟ್ಲೀಸ್ಟ್ 1 ಮಾರ್ಕ್ಸ್ ಆದರೂ ಸಿಗ್ತೈತಿ. ಅದಕ್ಕೆ ಪ್ರಯತ್ನ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಬಹು ಆಯ್ಕೆ ಪ್ರಶ್ನೆ ಬಿಡಕ್ಕೆ ಹೋಗಬಾರ್ದು. 8ಕ್ಕೆ 8 ಬಹು ಆಯ್ಕೆ ಪ್ರಶ್ನೆಗೆ ಆಯ್ಕೆಗಳಿರ್ತಾವೆ. ಯಾವ್ದಾರು ಒಂದು ಒಟ್ಟ ಗೊತ್ತಿಲ್ಲ ಅಂದ್ರೆ ಯಾವ್ದಾರು ಒಂದು ಆಪ್ಷನ್ ಹಾಕ್ತಾರೆ, ಗ್ಯಾರಂಟಿ ಕರೆಕ್ಟ್ ಆಗೋ ಸಾಧ್ಯತೆ ಇರ್ತೈತಿ. ಹೆಚ್ಚು ಅಲರ್ಟ್ ಆಗಿರ್ಬೇಕು. ಮ್ಯಾಥಮೆಟಿಕ್ಸ್ ಪೇಪರ್ ದಿನ ಹೆಚ್ಚು ವಿಸಿಟ್ ಆಗ್ತಾವೆ, ಹೆಚ್ಚು ಸ್ಕ್ವಾಡ್ಗಳು ಬರ್ತಿರ್ತಾರೆ. ಅಲರ್ಟ್ ಆಗಿರ್ಬೇಕು, ಮೈ ಮರಿಬಾರ್ದು. ಯಾರೋ ಸ್ಕ್ವಾಡ್ ಬಂದಂದ ತಕ್ಷಣ ಯಾರೋ ಒಬ್ರು ಚೀಟಿ ಹೋಗಿದಿರ್ತಾರೆ, ನೀ ಬರ್ದಿರಂಗಿಲ್ಲ. ಅಟ್ಲೀಸ್ಟ್ ನಿನ್ನ ಕೆಳಗೆ ಬಿದ್ದಿರ್ತೈತಿ ಅಂದ್ರೆ ನಿಂದ ಸೀಟ್ ಅಂತೇಳಿ ಅವರು ಜಡ್ಜ್ಮೆಂಟ್ ಮಾಡೋ ಸಾಧ್ಯತೆ ಇರ್ತೈತಿ. ಅದಕ್ಕೆ ಯಾರೋ ಸ್ಕ್ವಾಡ್ ಬಂದ್ರ ಅಂದ ತಕ್ಷಣ ನಿಮ್ಗೆ ಅಕ್ಕಪಕ್ಕ ನೋಡ್ಬೇಕು, ಇದು ನಮ್ದಲ್ಲ ಅಂತಂದು ಆ ಕಡೆ ತೆಗೆದು ಹೋಗಿಬೇಕು. ಅಂದ್ರೆ ಸೂಪರ್ವೈಸರ್ ಗಮನಕ್ಕೆ ತಗೋಬೇಕು, ಇದು ನಮ್ದಲ್ರಿ ಚೀಟಿ ಯಾರೋ ಹೋದಾರ ನೋಡಿ ಅಂತ ಹೇಳ್ಬೇಕು. ಯಾಕಂದ್ರೆ ಎಲ್ಲನೂ CC ಕ್ಯಾಮ್ರಾದ ರೆಕಾರ್ಡ್ ಆಗಿರ್ತೈತಿ. ನೀ ಸುಳ್ಳು ಹೇಳಾಗತ್ತೆ ಸತ್ಯ ಹೇಳಾಗತ್ತೆ ಅಂತಂದು ಸ್ವಲ್ಪ ಅಲರ್ಟ್ ಆಗಿರೋದು ಭಾಳ ಚಲೋ. ವರ್ಷ ಪೂರ್ತಿ ಶಾಲೆಗೆ ಬಂದಿರ್ತೀರಿ, ಎಕ್ಸ್ಟ್ರಾ ಕ್ಲಾಸ್ ಸ್ಪೆಷಲ್ ಕ್ಲಾಸ್ ಎಲ್ಲ ಬಂದಿರ್ತೀರಿ, ಜೊತೆಗೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡು ಸ್ಟಡಿ ಮಾಡಿರ್ತೀರಿ. ವರ್ಷ ಪೂರ್ತಿ ಓದಿದ್ದನ್ನು ಕೇವಲ 3 ತಾಸು 15 ನಿಮಿಷ ಒಳಗೆ ನೀವು ಜಾಣತನದಿಂದ ಬರೆಯೋದು ಭಾಳ ಇಂಪಾರ್ಟೆಂಟು. ಅದಕ್ಕೆ ಪಾಸಿಟಿವ್ ಅಟಿಟ್ಯೂಡ್ ಭಾಳ ಇಂಪಾರ್ಟೆಂಟ್. ಪಾಸಿಟಿವ್ ಅಟಿಟ್ಯೂಡು ನಿಮ್ಮ ಕಷ್ಟದ ಸನ್ನಿವೇಶದಲ್ಲಿ ಕೂಡ ಗೆಲುವನ್ನು ತಂದು ಕೊಡ್ತೈತಿ. ಐ ಕ್ಯಾನ್ ಡೂ ಇಟ್. ಆತ್ಮವಿಶ್ವಾಸದಿಂದ ನೀವು ಪರೀಕ್ಷೆಯನ್ನು ಎದುರಿಸಿದ್ರೆ ಇದು ಯಾವಾಗ ಬರ್ತೈತೆ ಆತ್ಮವಿಶ್ವಾಸ? ತುಂಬ ಸುಲಭ ಪ್ರಶ್ನೆಗಳನ್ನ ಉತ್ತರಿಸಿ ಒಂದಿಷ್ಟು 40-50 ಅಂಕ ಬೀಳುತ್ತೆ ಅಂತ ಗೊತ್ತಾದ ಮೇಲೆ ಆಟೋಮೆಟಿಕಲಿ ಕಾನ್ಫಿಡೆನ್ಸ್ ರೈಸ್ ಆಗ್ತೈತಿ. ಮುಂದೆ ಕಷ್ಟದ ಸಮಸ್ಯೆ ಇದ್ದರೂ ಕೂಡ ಈಸಿಯಾಗಿ ಬಿಡಿಸ್ತಾ ಹೋಗ್ತೀರಿ. ಅದಕ್ಕೆ ಪಾಸಿಟಿವ್ ಅಟಿಟ್ಯೂಡು, ನೆವರ್ ಗಿವ್ ಅಪ್ ಅಟಿಟ್ಯೂಡಿಂದ. ನೆಕ್ಸ್ಟ್, ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕೋದು. ಅಂದ್ರೆ ಒಂದು ಯುದ್ಧದಲ್ಲಿ ಖಡ್ಗವನ್ನು ನಿರಂತರವಾಗಿ ಕೆಳಗಿಳಿಸಿದಂತೆ ಹೋರಾಡಿದವರು ಮಾತ್ರ ಗೆಲ್ತಾರೆ. ಅದೇ ರೀತಿ ಪರೀಕ್ಷೆಯಲ್ಲಿ ಕೂಡ 1ನೇ ಸೆಕೆಂಡ್ ಸ್ಟಾರ್ಟ್ ಆಯಿತು, ಕೊನೆ ಸೆಕೆಂಡ್ ಎಂಡ್ ಆಯಿತು, ಅಲ್ಲಿವರೆಗೂ ನಿಮ್ಮ ಪ್ರಯತ್ನ ನಿರಂತರವಾಗಿ ಹೈಯೆಸ್ಟ್ ಅಂಕ ಗಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರಬೇಕು. ಇನ್ನೂ ಬೆಟರ್ ಏನು ಬರೆಯೋಕ್ಕೆ ಸಾಧ್ಯ ಐತಿ, ಇನ್ನೂ ಬೆಟರಾಗಿ ನಾ 1.5 ಬದಲಿ 2 ಅಂಕ ಹೆಂಗೆ ತೊಗೋಬೋದು, 3.5 ಬದಲಿ 4 ಹೆಂಗೆ ತೊಗೋಬೋದು, ಸ್ವಲ್ಪ ನಿಮ್ಮ ಬೆಸ್ಟನ್ನು ಬರೆಯೋಕ್ಕೆ ಟ್ರೈ ಮಾಡಿರಿ. ನಿಮ್ಮ ಪ್ರಯತ್ನ ಪಾಸಿಟಿವ್ ಆಗಿದ್ದಷ್ಟು, ನಿಮ್ಮ ನಿರಂತರವಾಗಿ ಪ್ರಯತ್ನ ಮಾಡಿದಷ್ಟು ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸ್ಬೋದು. ಇವಿಷ್ಟು ಗಮನದಲ್ಲಿಟ್ಕೊಂಡು ನಾಳಿನ ಪರೀಕ್ಷೆನ ಚೆನ್ನಾಗಿ ಬರೀರಿ. ನಾಳಿನ ಪರೀಕ್ಷೆಗೆ ನಿಮಗೆಲ್ಲರಿಗೂ ಆಲ್ ದಿ ಬೆಸ್ಟ್. ಧನ್ಯವಾದಗಳು.